ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ನಮ್ಮ ಕರ್ನಾಟಕದಲ್ಲಿ ಯಾರು ಒಬ್ಬ ದೊಡ್ಡ ಯೂಟ್ಯೂಬರ್ ಇದ್ದಾರೆ ಅಂದರೆ ಅದು 100% ಈಗ ಸ್ಯಾಮ್ ಸಮೀರ್ ಅವರು ಆಗಿದ್ದಾರೆ. ಯಾಕಂದರೆ ಯಾರು ಅಷ್ಟು ಅರ್ನಿಂಗ್ ಮಾಡ್ತಿಲ್ಲ, ಅವರಷ್ಟು ಅರ್ನಿಂಗ್ ಮಾಡ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಅಂದರೆ ಹಿಂದಿಯವರೆಲ್ಲ ಅವ್ರಿಗಿಂತ ಜಾಸ್ತಿ ಅರ್ನಿಂಗ್ ಮಾಡೋರು ಇದ್ದಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಯಾರೋ ಒಬ್ಬ ದೊಡ್ಡ ಯೂಟ್ಯೂಬರ್ ಎಲ್ಲರಿಗಿಂತ ಜಾಸ್ತಿ ಅರ್ನಿಂಗ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಅಂದರೆ ಅದು 100% ಸ್ಯಾಮ್ ಸಮೀರ್ ಅವರಾಗಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಜನ ಇನ್ಫ್ಲೂಯೆನ್ಸರ್ ಇದ್ದಾರೆ, ತುಂಬ ಜನ ಯೂಟ್ಯೂಬರ್ ಇದ್ದಾರೆ. ಆ ಯೂಟ್ಯೂಬರ್ಗೆ ಅಷ್ಟು ಅವ್ರಿಗೆ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಬ್ರ್ಯಾಂಡೆಡ್ಗಳಿಂದ ಅಥವಾ ಬ್ರ್ಯಾಂಡ್ಸ್ಗಳಿಂದ ಆ ಥರ ಕೊಲಾಬ್ರೇಷನಲ್ಲಿ ಯಾವುದು ಅಷ್ಟಾಗಿ ಹೋಗೋದಿಲ್ಲ. ಬಟ್ ಇವ್ರಿಗೆ ಸ್ಯಾಮ್ ಸಮೀರ್ ಅವ್ರಿಗೆ ಪ್ರತಿಯೊಂದು ಅವರು ಯೂಟ್ಯೂಬಲ್ಲಿ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು, ಪ್ರತಿಯೊಂದು ವೀಡಿಯೋಗೂ ಏನಾದರೂ ಒಂದು ಕೊಲಾಬ್ರೇಷನ್ ಮಾಡಿರ್ತಾರೆ, ಯಾವ್ದಾರ ಬ್ರ್ಯಾಂಡ್ ಕೊಲಾಬ್ರೇಷನ್ ಮಾಡಿರ್ತಾರೆ, ಯಾವ್ದಾರ ಪ್ರಮೋಷನ್ ಮಾಡಿರ್ತಾರೆ. ಸೊ ಅವರು ತಿಂಗಳಿಗೆ ಅವರೇ ಬಾಯಿ ಬಿಟ್ಟಿರೋದಿದ್ದು, ನಾನು ಹೇಳ್ತಾ ಇರೋದಲ್ಲ. ಅವರ ಫ್ರೆಂಡ್ಸ್ ರಘು ಅವರು ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಯಾವುದು ರಾಹುಲ್ ಡಿಟ್ಟೋ ಅವ್ರ ಮನೆಗೆ ಫಂಕ್ಷನ್ಗೆ ಹೋಗಿರ್ತಾರೆ. ಆ ಸಮಯದಲ್ಲಿ ರಘು ಅವರು ವೈನ್ ಸ್ಟೋರ್ ಅವ್ರು ಏನಿದಾರಲ್ಲ ಅವರು ಬಾಯಿ ಬಿಟ್ಟಿದ್ದು, ನೀವು ಬಿಡಪ್ಪ ಶ್ರೀಮಂತರು, ನೀವು 15 ದಿವ್ಸಕ್ಕೆ 15 ಲಕ್ಷ ದುಡಿತೀರಾ ಅಂತ ಅವಾಗ ಹೇಳಿದ್ದು. ಅವರು ಶ್ರಾವಣ್ ಬ್ರೋ ಅವ್ರು ಹೇಳಿದ್ದು, ಅಯ್ಯೋ 15 ದಿವ್ಸಕ್ಕಲ್ಲ ಬ್ರೋ, ಅವರು 2 ದಿನದಲ್ಲಿ 15 ಲಕ್ಷ ಮಾಡ್ತಾರೆ ಈಸಿಯಾಗಿ ಅಂತ. ಅಂದರೆ ದಿವ್ಸಕ್ಕೆ 7 ಲಕ್ಷ ದುಡಿತಾರೆ ಅಂತ. ಯಾವ ಡಾಕ್ಟ್ರು ಕೂಡ ದುಡಿಯೋದಿಲ್ಲ, ಯಾವ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಯಾರು ದುಡಿಯೋಲ್ಲ ಗುರು. ಓಕೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ದುಡಿಬೋದು ದಿನಕ್ಕೆ 7 ಲಕ್ಷ 8 ಲಕ್ಷ ಈ ಥರ. ಬಟ್ ಒಬ್ಬ ಯೂಟ್ಯೂಬರ್ ದಿನಕ್ಕೆ 7 ಲಕ್ಷ 8 ಲಕ್ಷ ಅಂದರೆ ನಾಟ್ ಈಸಿ, ಯಾರ ಕೈಲೂ ಸಾಧ್ಯ ಇಲ್ಲ. ಅಂದರೆ ಎಲ್ಲ ಯೂಟ್ಯೂಬರ್ ದುಡಿತಾರೆ ಅಂತ ದೇವರಾಣಿಗೂ ಅಲ್ಲ. ನಾವು ಇಲ್ಲಿವರೆಗೂ 5 ಪೈಸೆನೂ ಕೂಡ ನಾವು ಯೂಟ್ಯೂಬಿಂದ ನೋಡಿಲ್ಲ. ಸೊ ಮುಂದೆ ತಗೊಳ್ತೀನೋ ಗೊತ್ತಿಲ್ಲ. ಬಟ್ ನಾನು ಇಲ್ಲಿವರೆಗೂ 5 ಪೈಸೆ ಇಲ್ಲ, 50 ಪೈಸೆ ಕೂಡ 50 ಪೈಸೆ ಇಲ್ಲ, 5 ರೂಪಾಯಿ ಕೂಡ ನಾನು ನೋಡಿಲ್ಲ. ಒಟ್ಟಿನಲ್ಲಿ ದುಡ್ಡು ಮಾಡೋರು ಚೆನ್ನಾಗಿ ಮಾಡ್ತಾರೆ ಗೈಸ್. ನೀವು ಇನ್ಸ್ಟಾಗ್ರಾಮಿಂದ ಯಾವುದೇ ರೀತಿಯ ದುಡ್ಡು ಬರೋದಿಲ್ಲ ಯಾರಿಗೂ ಕೂಡ. ಅಂದರೆ ಬ್ರ್ಯಾಂಡ್ಸು ಪ್ರಮೋಷನ್ಸು ಯಾವ್ದಾರ ಬಂದರೆ ಅಲ್ಲಿಂದ ಅಷ್ಟೇ ನಿಮ್ಗೆ ಬರೋದು. ಒಟ್ಟಿನಲ್ಲಿ ಇನ್ಸ್ಟಾಗ್ರಾಮಿಂದ ಯಾವುದೋ ದುಡ್ಡು ಬರೋಲ್ಲ. ಯೂಟ್ಯೂಬಿಂದ ಅವರು ವಿಡಿಯೋ ಮಾಡೋದ್ರಿಂದ ದಿನ ಅವ್ರದ್ದು 3-4 ಲಕ್ಷ ಓಡುತ್ತೆ ಒಂದು ವಿಡಿಯೋ. ಅದು ಎಷ್ಟೆಷ್ಟು ನಿಮಿಷ ಇರುತ್ತೆ, 10 ನಿಮಿಷ 15 ನಿಮಿಷ 18 ನಿಮಿಷ 21 ನಿಮಿಷ ಹಿಂಗಿರುತ್ತೆ ಅವ್ರ ವಿಡಿಯೋ. ಅಂದರೆ ಯೋಚನೆ ಮಾಡಿ, ಅವರು ಒಂದು ವಿಡಿಯೋಗೆ ಮಿನಿಮಮ್ ಅಂದ್ರೂ ಒಂದು 10,000 15-20 ಸಾವಿರ ತಗೊಳ್ತಾರೆ ಒಂದು ವಿಡಿಯೋಗೆ. ಜಸ್ಟ್ ಒಂದು ವಿಡಿಯೋಗೆ ಎಷ್ಟು 10-15 ಸಾವಿರ ತಗೊಳ್ತಾರೆ. ಅಂದರೆ ನಾವು ಅಂದರೆ ಯೂಟ್ಯೂಬ್ ಅಷ್ಟು ಪವರ್ ಇದೆ ಅಂತ. ಅದಕ್ಕೋಸ್ಕರ ಈಗ ಸರ್ಕಾರದವರೇ ಯೂಟ್ಯೂಬ್ ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು, ಈ ಥರ ಎಲ್ಲ ಬಿಡ್ತಿದ್ದಾರೆ. ಈಗ ಅವರು ಏನಂದರೆ ಅದರಲ್ಲೂ ಟ್ಯಾಕ್ಸ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಇದೆ ಅವ್ರ ಮುಂದಕ್ಕೆ. ಅದಕ್ಕೋಸ್ಕರನೇ ಸ್ಕೂಲು ಕಾಲೇಜೆಲ್ಲ ಓಪನ್ ಮಾಡ್ತಾ ಇರೋದು. ಗೈಸ್, ಇನ್ನೊಂದು ಹೇಳ್ತೀನಿ, ಈಗ ಬರೋ ಯೂಟ್ಯೂಬರ್ಸ್ ನಾನು ಹೇಳೋದೇನೆಂದರೆ, ನಿಮ್ಮ ಹತ್ರ ಒಳ್ಳೆ ಟ್ಯಾಲೆಂಟ್ ಇದ್ದರೆ, ಏನಾರ ಕ್ರಿಯೇಟಿವಿಟಿ ಇದ್ದರೆ ಮಾತ್ರ ಬನ್ನಿ. ದಯವಿಟ್ಟು ಯೂಟ್ಯೂಬ್ಗೆ ಇಲ್ಲಾಂದರೆ ಬರೋಕ್ಕೆ ಹೋಗಬೇಡಿ. ಏನು ಕೇಳ್ತಿದ್ದೀನಿ ಅಂದರೆ, ಈಗ ಅದು ಇದೇ ಒಂಥರ ದುಂಬಿ ಥರ ಆಗೋಗಿದೆ ಆಲ್ರೆಡಿ. ಈ ಯೂಟ್ಯೂಬ್ ಅನ್ನೋದು ಒಂಥರ ದುಂಬಿ ಆಗೋಗಿದೆ ಆಲ್ರೆಡಿ. ಒಳ್ಳೆ ಎಲ್ಲ ತುಂಬ್ಕೊಂಡು ಒಳ್ಳೆ ಇದಾಗೋಗಿದೆ ಆಲ್ರೆಡಿ. ಇನ್ನೂ ಎಷ್ಟು ಜನ ಅಂತ ನೋಡ್ತಾರೆ. ಆಗಲ್ಲ. ಏನಾರು ನಿಮ್ಮಲ್ಲಿ ಓಕೆ ಏನಾರು ನಾನು ಕ್ರಿಯೇಟಿವಿಟಿಯಾಗಿ ತರ್ತೀನಿ ಅಂದರೆ 100% ಜನಗಳು ನೋಡ್ತಾರೆ. ಅದಂತೂ ಹೇಳ್ಬಲ್ಲೆ. ನೀನು ಸುಮ್ಮನೆ ಡೈಲಿ ವ್ಲಾಗ್ಸ್ ಅದು ಈಗ ತುಂಬ ಜನ ಇದ್ದಾರೆ, ಡೈಲಿ ವ್ಲಾಗ್ಸರ್ ಇರ್ಬೋದು, ಅದು ಇದು ಸ್ಕಿನ್ ಕೇರರ್ ಇರ್ಬೋದು, ತುಂಬ ಜನ ಬಂದುಬಿಟ್ಟಿದ್ದಾರೆ. ಇಲ್ಲ ನೀನು ಏನಾರು ಕ್ರಿಯೇಟಿವಿಟಿಯಾಗಿ ತರ್ತೀನಿ, ನಾನು ಕ್ರಿಯೇಟಿವಿಟಿಯಾಗಿ ಏನಾರು ಮಾಡ್ತೀನಿ ಅನ್ನೋರು ಇದ್ದರೆ ಮಾತ್ರ ಯೂಟ್ಯೂಬ್ ಬನ್ನಿ. ಇಲ್ಲಾಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ. ಸುಮ್ಮನೆ ನಿರಾಸೆ, ದಯವಿಟ್ಟು ನಾನು ಹೇಳ್ತೀನಿ ಕೇಳಿ. ಏನಕ್ಕೆ ನಿರಾಸೆ ಹೇಳ್ತೀನಿ ಅಂದರೆ, ನೀವು ವ್ಯೂಸ್ ನೋಡಿ, ಅಯ್ಯೋ ಇಷ್ಟೆಷ್ಟು ನಾನು ಎಷ್ಟು ಕಷ್ಟಪಟ್ಟು ಮಾಡಿದೆ, ಇಷ್ಟೆಷ್ಟು ವ್ಯೂಸ್ ಇದೆ, ಅದೇ ನಿಮ್ಮನ್ನ ಒಂಥರ ಡಿಪ್ರೆಷನ್ ತೊಗೊಂಡು ಹೊಂಟೋಗ್ಬಿಡುತ್ತೆ. ಅದು 100%. ನೀವು ಇನ್ಸ್ಟಾಗ್ರಾಮದಲ್ಲೇ ವೀಡಿಯೋ ಮಾಡಿ, ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ಮಾಡಿದೆ, ಎಡಿಟಿಂಗ್ ಎಲ್ಲ ಮಾಡಿದೆ, ಬರೀ 1000 ವ್ಯೂಸ್ ಬಂದಿದೆ ಅಥವಾ 500 ವ್ಯೂಸ್ ಬಂದಿದೆ, ಅಷ್ಟು ಕಷ್ಟಪಟ್ಟು ಬರೀ ಇಷ್ಟು ವ್ಯೂಸ್ ಬಂದಿದ್ದಿಲ್ಲ ಅಂತ ನಿಮ್ಮನ್ನ ಟೆನ್ಷನ್ ತೊಗೊಂಡು ಹೊಂಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಏನಾರು ಒಂದು ಒಳ್ಳೆ ಟ್ಯಾಲೆಂಟ್ ಇದ್ದರೆ ಬನ್ನಿ. 100% ಬೇಗ ಬೆಳಿತೀರಾ, ಇನ್ಸ್ಟಾಗ್ರಾಮಲ್ಲಿ ಇರ್ಬೋದು ಅಥವಾ ಯೂಟ್ಯೂಬಲ್ಲಿ ಇರ್ಬೋದು. ಸೊ ಒಟ್ಟಿನಲ್ಲಿ ಈಗ ಹೇಳೋದಾದರೆ, ನಮ್ಮ ಕರ್ನಾಟಕದಲ್ಲಿ ಯಾರಪ್ಪ ಚೆನ್ನಾಗಿ ತುಂಬ ಅರ್ನಿಂಗ್ ಮಾಡ್ತಾರೆ ಅಂದರೆ ಸ್ಯಾಮ್ ಸಮೀರು, ವರುಣಾರಾಧ್ಯ, ಶ್ರಾವಣ್ ಬ್ರೋ, ಅಥವಾ ಇವರು ನಿಖಿಲ್ ಮಧು ಅವರು, ಮತ್ತು ಡಾಕ್ಟರ್ ಬ್ರೋ. ಈಗ ಡಾಕ್ಟರ್ ಬ್ರೋ ಅಷ್ಟೊಂದು ವೀಡಿಯೋ ಆಗ್ತಾಯಿಲ್ಲ, ಬಟ್ ಅವರು ಮೊದಲೇ ಚೆನ್ನಾಗಿ ಅರ್ನಿಂಗ್ ಮಾಡಿದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ ಅರ್ನಿಂಗ್ ಮಾಡಿರೋರು ಯೂಟ್ಯೂಬಿಂದ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇನ್ನೂ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ಅವರೆಲ್ಲ ಅರ್ನಿಂಗ್ ಮಾಡಿರೋರು ಇದ್ದಾರೆ. ಸೊ ನೋಡೋಣ. ಈಗ ಕಾರ್ ಇರ್ಬೋದು ನೋಡಿ, ಈಗ ಸ್ಯಾಮ್ ಸಮೀರ್ ಅವರು ನಾವು ಕಂಡಂಗೆ ನಾನು ಅವ್ರನ್ನ ನೋಡ್ತಾನೆ ಬಂದಿದ್ದೀವಿ. ಏನೂ ಇರಲಿಲ್ಲ ಅವ್ರಿಗೆ. ಏನು ಹೋಟ್ಲು ಮಾಡಿದ್ರು, ಅವ್ರ ಅಕ್ಕ ತಂಗಿರಿಗೆ ಚಿನ್ನ ಕೊಡ್ಸಿರ್ಬಾರ್ದು, ಅಂದರೆ ಅವ್ರ ಅಕ್ಕಂಗೆ ಅವ್ರ ಅಪ್ಪ ಅಮ್ಮಂಗೆ ಚಿನ್ನ ಕೊಡ್ಸೋದಿರ್ಬೋದು, ಬೈಕು ಕಾರು ಮನೆ ಏನೆಲ್ಲ ಕೊಡಿಸಿದ್ದಾರೆ ಅಂದರೆ ಯೂಟ್ಯೂಬಲ್ಲಿ ಅಷ್ಟು ಅರ್ನಿಂಗ್ ಇದೆ ಅಂತ ಅರ್ಥ. ಸೊ ಅರ್ಥ ಮಾಡ್ಕೊಳ್ಳಿ. ಅಂದರೆ
ಅವರೆಲ್ಲ ಅವಾಗಿಂದ ಕಷ್ಟಪಟ್ಟಿದ್ದಾರೆ. ನಾವು ಇವಾಗ ಹೇಳ್ಬಿಡೋದಲ್ಲ ಈಸಿಯಾಗಿ, ಓ ಅವ್ರಿಗೆ ಅಷ್ಟು ದುಡ್ದು ಬಿಡ್ತಾರೆ ಅಂತ. ಅವ್ರು ಅವಾಗಿಂದ ಕಷ್ಟಪಟ್ಟಿರೋದಕ್ಕೆ ಅವ್ರಿಗಿವತ್ತು ಒಂದು ಏನಂತಾರೆ ಪ್ರತಿಫಲ ಸಿಗ್ತಿದೆ ಅಂತಲೇ ಹೇಳ್ಬೋದು. ಈಸಿಯಾಗಿ ಹೇಳ್ಬಿಡೋದಲ್ಲ. ಈಗ ಏನು ಮಾಡ್ತಾರೆ ಗೊತ್ತಾ, ತುಂಬ ಯೂಟ್ಯೂಬರು ಬರ್ತಾರೆ, ಒಂದು ತಿಂಗಳು ಮಾಡ್ತಾರೆ, ವ್ಯೂಸೇ ಬರ್ತಾಯಿಲ್ಲ ಅಂದ್ಬಿಟ್ಟು ಆಲೇ ಕೈ ಬಿಟ್ಬಿಡ್ತಾರೆ ಅಲ್ಲಿಗೆ. ಅದು ಹಂಗಲ್ಲ ಯೂಟ್ಯೂಬು. ನೀವು ಮಾಡ್ತಾ ಇರಬೇಕು. ಇಲ್ಲಾಂದರೆ 100% ಬಂದರೂ ಬರುತ್ತೆ, ಇಲ್ಲ ನೀನು ಎಷ್ಟೇ ವರ್ಷ ಟ್ರೈ ಮಾಡಿದ್ರು ಬರದೇ ಇರ್ಬೋದು, ಅದು ಆಗ್ಬೋದು ಯೂಟ್ಯೂಬಲ್ಲಿ. ಇಲ್ಲ ಬಂದರೆ 100% ಬಂದರೂ ಬರ್ಬೋದು. ಒಟ್ಟಿನಲ್ಲಿ ಇನ್ನೊಂದು ಹೇಳ್ಬಲ್ಲೆ, 100% ನಿಮ್ಮನ್ನ ಈ ವ್ಯೂಸು ಮತ್ತು ಇದೆಲ್ಲ ನಿಮ್ಮನ್ನು 100% ಡಿಪ್ರೆಷನ್ಗೆ ತಳ್ಳೋದಂತೂ ಖಂಡಿತ. ಇಲ್ಲ ನಾನು ಏನೇ ಆದ್ರೂ ಎಷ್ಟೇ ವ್ಯೂಸ್ ಬಂದ್ರೂ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂದರೆ 100% ಬನ್ನಿ ಯೂಟ್ಯೂಬ್ಗೆ. ಆವಾಗ 100% ಗೆಲ್ಬೋದು. ಇಲ್ಲ ಅಂದರೆ ಅಯ್ಯೋ ವ್ಯೂಸ್ ಬರಲಿಲ್ಲ, ಅದೇನೋ ಒಂಥರ ನಿಮ್ಮನ್ನು ಮಾಡಿಬಿಡುತ್ತೆ 100%. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಪ್ರಕಾರ ನಮ್ಮ ಕನ್ನಡ ಸ್ಯಾಮ್ ಸಮೀರವ್ರನ್ನ ಬಿಟ್ಟು ಇನ್ಯಾರು ಚೆನ್ನಾಗಿ ಅರ್ನ್ ಮಾಡ್ತಿದ್ದಾರೆ, ಸ್ಯಾಮ್ ಸಮೀರ್ಗಿಂತ ಇನ್ಯಾರು ಜಾಸ್ತಿ ಅರ್ನಿಂಗ್ ಮಾಡ್ತಿದ್ದಾರೆ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.